ಡೆಲ್ಲಿ ಭೇಟಿ AICC ಆಶ್ರಯದಲ್ಲಿ ಆದಿವಾಸಿ ಸಭೆ ಒಂದು ಮಾಡಿದ್ದಾರೆ. ಅದರಲ್ಲಿ ಆದಿವಾಸಿ ಸಮಸ್ಯೆಗಳನ್ನು ಆಲ್ ಓವರ್ ಇಂಡಿಯಾದ ಚರ್ಚೆ ಮಾಡಲಿಕ್ಕೆ ಅದಕ್ಕೆ ರಾಹುಲ್ ಗಾಂಧೀಜಿ ಅವರು ಬರ್ತಿದ್ದಾರೆ, ಖರ್ಗೆಜಿ, ಇನ್ನೂ ಅನೇಕ ನಾಯಕರು ಪಾರ್ಟಿಸಿಪೇಟ್ ಮಾಡ್ತಾರೆ. ಸೊ ಓಲ್ ಡೇ ಚರ್ಚೆ ಆಗುತ್ತೆ. ಸೊ ಕಾಂಗ್ರೆಸ್ ಪಕ್ಷದಿಂದ ಟ್ರೈಬಲ್ಗೆ ಆದಿವಾಸಿಗೆ ಏನು ಮಾಡಬೇಕಂತ ಒಂದು ಕನ್ಕ್ಲೂಷನ್ ಬರಲಿಕ್ಕೆ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ನಾವು ಕೂಡ ಕರ್ನಾಟಕದ ಸುಮಾರು ಶಾಸಕರು ಭಾಗವಹಿಸ್ತಾರೆ. ನಮ್ಮ ಸಮಸ್ಯೆಗಳನ್ನು ಕೂಡ ಆ ಸಭೆಯಲ್ಲಿ ಹೇಳುವಂಥ ಪ್ರಯತ್ನ ಮಾಡ್ತಾ ಇದ್ವಿ. ಏನಾದರೂ ಸ್ಪೆಸಿಫಿಕ್ ಪ್ರಾಬ್ಲಮ್ಸ್ ಅಥವಾ ಹೇಳ್ಕೊಳ್ಳುವಂಥ ಪ್ರಸ್ತಾವನೆಗಳು ಏನಾದ್ರು ಇದಾವೆ? ಇದೆ, ಸುಮಾರು ಆಗಿದೆ. ಆದಿವಾಸಿಗಳ ಸಮಸ್ಯೆ ಶೈಕ್ಷಣಿಕವಾಗಿದೆ, ಉದ್ಯೋಗದಲ್ಲಿ ಮೀಸಲಾತಿ ಸಮಸ್ಯೆ ಇದೆ. ಸೊ ನಮಗೆ 3-4% ಕನ್ನಡಕ್ಕೆ ಸಿಗಬೇಕಾಗಿದೆ, ಸಿಕ್ಕಿಲ್ಲ. ಇಂಥ ಅನೇಕ ಕೆಲವೊಂದು ಸಮಸ್ಯೆ ಇದೆ, ಚರ್ಚೆ ಮಾಡ್ತೀವಿ. ಈಗ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡ್ತೀವಿ ಸರ್, ರಾಜ್ಯದ ವಿದ್ಯಮಾನಗಳ ಬಗ್ಗೆ ಗಮನ ತರುವಂತ. ಇಲ್ಲ, ನಮ್ಮ ಸಮಸ್ಯೆ ಮಾತ್ರ ಚರ್ಚೆ ಮಾಡ್ತೀವಿ. ಅದು ಇನ್ನೊಂದು ಪ್ಲಾಟ್ಫಾರ್ಮ್ ಅಲ್ಲಿ ಅಲ್ಲ, ರಾಜಣ್ಣವರು ಕೂಡ ಜೊತೆಲಿ ಇರ್ತಾರೆ. ಸೊ ನಮ್ಮ ಸಮಸ್ಯೆ ಮಾತ್ರ ಇವತ್ತು ನಮಗೆ ಮಾತ್ರ ಫೋಕಸ್ ಮಾಡ್ತೀವಿ ರಾಜಕೀಯ. ಆಮೇಲೆ ಈಗ ಶಾಸಕರ ಸಭೆಗಳು ಜಾಸ್ತಿ ಆಗ್ತಾ ಇದಾವೆ. ಫಸ್ಟ್ ಟೈಮ್ MLAಗಳು ಒಂದ್ ಕಡೆಗೆ ಸಭೆ ಮಾಡ್ತಿದ್ದಾರೆ, 2 ಟೈಮ್ 3 ಟೈಮ್ ಆದಂತ MLAಗಳು ಸಿಎಂ ನ ಭೇಟಿ ಮಾಡಿದೆ ಸರ್, ಸಚಿವ ಸ್ಥಾನಕ್ಕೆ ಒತ್ತಾಯ ಮಾಡಿರುವಂತದ್ದು. ಏನು ತಪ್ಪೇನಿಲ್ಲ, ಅದ್ರಾಗ ಏನು ತಪ್ಪಿದ್ದಾರೆ? ಅದ್ರಲ್ಲಿ ಏನು ತಪ್ಪಿಲ್ಲ. BJP ಅವರು ಫಸ್ಟ್ ಮುಖ್ಯಮಂತ್ರಿನ ಮಾಡ್ತಿದ್ದಾರೆ ಡೈರೆಕ್ಟ್ ಆಗಿ. ಇಲ್ಲಿ ವಯಾ ಮೀಡಿಯಾ ಏನೂ ಇಲ್ಲ. ಮತ್ತು ಅವ್ರ ಮಂತ್ರಿ ಕೇಳೋದ್ರಲ್ಲಿ ಏನು ತಪ್ಪಿಲ್ಲ. ಅಲ್ಲ ಸರ್, ಅವ್ರ ಮಂತ್ರಿ ಕೇಳೋದ್ರಲ್ಲಿ ತಪ್ಪಿಲ್ಲ ಸರಿ, ಆದ್ರೆ ಈ ಗೊಂದಲ ಇತ್ಯರ್ಥ ಆದ್ರೆ ಅಲ್ವಾ ಮುಂದಿಂದು ಅದು ನೋಡೋಣ, ಅದು ಬಗೆಹರಿಸಲಿಕ್ಕೆ. ಪದೇ ಡಿನ್ನರ್, ಈ ಹೆಸರಲ್ಲಿ ಡಿನ್ನರ್ ಸೇರೋದು, ಅದು ಒಂದ್ ರೀತಿ ಏನೇನ್ ಸಂದೇಶ ರವಾನೆ ಮಾಡ್ಬೇಕೋ ಮಾಡ್ತದೆ ನೋಡಿ. ಅವರು ಮಂತ್ರಿ ಪದ ಅಂತ ಹೇಳಿದಾರೆ ಸ್ಪಷ್ಟವಾಗಿ, ಏನ್ ಮತ್ತೇನು ಪ್ರಶ್ನೆ ಇಲ್ಲ. ಮಂತ್ರಿ ಆಗಲಿಕ್ಕೆ ಸಿಎಂ ಸ್ಪಷ್ಟವಾಗಿ ಹೇಳಿದ್ದಾರೆ ಸರ್, ಫಸ್ಟ್ ಟೈಮರ್ಸ್ಗೆ ಇಲ್ಲ ಕೊಡಲ್ಲ ಅಂತ ಹೇಳಿದ್ದಾರೆ. ಬದಲಾವಣೆ ಯಾಕೆ ಆಗ್ಬಾರ್ದು? ಅದೇನು ಸುಪ್ರೀಂ ಕೋರ್ಟಿನ ಆದೇಶನೆಲ್ಲ ಸಿಎಂ ಅಲ್ಲ, ಹೈಕಮಾಂಡ್ ಅದನ್ನ ಡಿಸಿಷನ್ ತಗೋಬಹುದು. ಒಳ್ಳೆಯವರಿದ್ದಾರೆ, ಫಸ್ಟ್ ಟೈಮ್ ಬಂದವರು ಪಾರ್ಟಿಗೆ ಅಸೆಟ್ ಆಗ್ತಾರೆ, ಯಾಕೆ ಮಾಡಬಾರ್ದು? ಹಿಂದೆ ಅರಸ ಕಾಲದಲ್ಲಿ ಮಾಡಿದ್ದಾರೆ, ಬೇರೆ ಬೇರೆ ಕಾಲಲ್ಲಿ ಫಸ್ಟ್ ಟೈಮ್ ಬಂದು ಮಾಡಿದ್ದಾರೆ. ಇಲ್ಲಿ ಮಾಡಿದ್ರೆ ತಪ್ಪಾಗಲಿಕ್ಕಿಲ್ಲ. ಯೋಗ್ಯರಿದ್ರೆ ಮಾಡಬೇಕಾಗ್ತದೆ. ಮುಂದೆ ಆಸ್ತಿ ನಮ್ಮ ಅವ್ರದ್ದೆಲ್ಲ ಪಾರ್ಟಿ. ಬೈ ಎಲೆಕ್ಷನ್ ಸರ್, ಈಗ ಬಾಗಲಕೋಟೆ ಮತ್ತೆ ದಾವಣಗೆರೆ ಅಧ್ಯಕ್ಷರು ಅಭ್ಯರ್ಥಿಗಳು ಯಾವಾಗ ಘೋಷಣೆ ಆಗ್ಬೋದು? ಮಾಡ್ತಾರೆ ಅವರು, ಇದೆ ಅಂತ ಏನಿಲ್ಲ, ಏನೋ ವರಿಷ್ಠರು ಮಾಡಿದ್ರೆ ಮೊದಲೇ ಇದ್ದೇ ಇರೋದ್ರು. ಟಿಕೆಟ್ ಕೇಳೋರು ಎಲ್ಲರೂ ಕೇಳೋರು, ಎಲ್ಲ ಸಂಘದವರು ಕೇಳ್ತಾರೆ. ಅಂತಿಮವಾಗಿ ಯಾರ ಒಳ್ಳೆಯವರು ಅವನ ಪಕ್ಷ ಆಯ್ಕೆ ಮಾಡುತ್ತೆ.